ಬಾರ್ಡರ್ ಡಿಸ್ಪ್ಯೂಟ್ ಹಿಂದಿಲ್ಲ ಬಗೆಹರಿಸುವಂಥ ಸಾಧ್ಯತೆಗಳು ಇದ್ದು ಅದನ್ನು ಸಹಿತ ದೂರ ಮಾಡ್ಕೊಂಡಿದ್ದೀರಿ. ಬ್ರಿಕ್ಸ್ನವರು ಸಹಿತ ನಮ್ಮನ್ನು ದೂರ ಸರಿಯುವಂಥ ಲೂಲಾ ಆಗಿರ್ಬೋದು ಮತ್ತೂ ಆಗಿರ್ಬೋದು ಬ್ರೆಜಿಲ್ ಅಲ್ಲಿಯ ಪ್ರೆಸಿಡೆಂಟ್ ಅವ್ರಿಗೂ ಸಹಿತ ಸಂಶಯವನ್ನು ಮೂಡಿಸಿದ್ರಿ ನೀವು ಅಂತೇಳಿ. ಟ್ರಂಪ್ ಅವ್ರ ಮುಂದೆ ಇಷ್ಟೊಂದು ಚೆನ್ನಾಗಿದ್ದು ಆಗಬೇಕಾಗಿತ್ತಾ? ಅದೇ ಕಾಲಕ್ಕೆ ಇರಾನ್ ಜೊತೆಗೂ ನಮ್ಮ ಸಂಬಂಧಗಳನ್ನು ಕೆಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದಿರಿ. ಒಂದಲ್ಲ ಎರಡಲ್ಲ, ಈಗಾಗಲೇ ಕೆಟ್ಟೋಗಿದೆ. ನಮ್ಮ ಸುತ್ತಮುತ್ತ ಯಾವ ದೇಶವೂ ನಮ್ಮ ಜೊತೆಗೆ ಒಳ್ಳೆಯ ಮಿತ್ರತ್ವವನ್ನು ಪಡ್ಕೊಂಡಿಲ್ಲ. ಇವತ್ತು ಚೈನಾದ ಪ್ರಭಾವ ಜೋರ್ದಾರ್ ಅದ, ಅದ್ರ ಜೊತೆಗೆ ಅಮೆರಿಕದ ಪ್ರಭಾವ ಇದೆ. ನಮ್ದು ಏನೂ ಇಲ್ಲ, ನಾವು ಏಕಾಂಗಿ ಆಗ್ತಾ ಇದ್ದೀವಿ ಏಷ್ಯಾದಲ್ಲೇ. ಈ ಎಲ್ಲ ದೃಷ್ಟಿ ಇಟ್ಕೊಂಡು ಮೋದಿಯವರು ಇವತ್ತು ಇಡೀ ದೇಶದ ಅರ್ಥವ್ಯವಸ್ಥೆ ಮತ್ತು ಅದೇ ಕಾಲಕ್ಕೆ ರಾಜಕೀಯ ವ್ಯವಸ್ಥೆ ಅಂತಾರಾಷ್ಟ್ರೀಯ ವ್ಯವಸ್ಥೆಗಳನ್ನೆಲ್ಲ ಇವತ್ತು ಮಣ್ಣು ಪಾಲು ಮಾಡಿದಾರ ಅನ್ನುವಂಥ ಮಾತುಗಳು ಇವತ್ತು ಚರ್ಚೆಗೆ ಬರ್ತಾ ಇದ್ದಾವೆ. ಇದಕ್ಕೆ ಇವತ್ತು ಉತ್ತರ ಕೊಡಬೇಕಾಗಿತ್ತು ಮೋದಿಯವರು. ಇವೆಲ್ಲ ಸುಳ್ಳ, ಅವ್ರು ಆರೋಪ ಮಾಡೋ ಸುಳ್ಳಾಗಿದ್ದಾರೆ. ಓಪನ್ ಆಗಿ ಬಂದು ಸ್ಟೇಟ್ಮೆಂಟ್ ಕೊಡಲಿ, ವಾದ ಮಾಡಲಿ, ಹೇಳಿ, ತಮ್ಮ ತಾವು ಪ್ರಪೋಸ್ ಮಾಡಲಿ. ಯಾಕಂದ್ರೆ ಇವತ್ತು ನಮ್ಮಲ್ಲಿ ಹೌದು ನಾವು ಜಗದ 3ನೇ ಶ್ರೀಮಂತ ದೇಶ, ಆದರೆ ಕೇವಲ 10% ಜನರಿಗೆ, ಇನ್ನುಳಿದ 90% ಜನರಿಗೆಲ್ಲ ನಾವು 150 ಎಡಬಲದಲ್ಲಿದ್ದೀವಿ. ಯಾಕಂದರೆ ಅವು ಸರ್ವೆನೇ ಆಗ್ತಾ ಇಲ್ಲ ಸರಿಯಾಗಿ. ಇಂಟರ್ನ್ಯಾಷನಲ್ ಒಂದು IMFಲ್ಲಿ ಮತ್ತವರಲ್ಲಿ ಹೇಳಿದ್ದ ಹೇಳಿಕೆಗಳನ್ನು ನಾವು ನಂಬಕ್ಕಾಗ್ಯದ. UN ಹೇಳಿದ ಹೇಳಿಕೆಗಳನ್ನು ನಂಬಕ್ಕಾಗ್ಯದ. 145, 150, 150 ಆಗಿರ್ತದೆ, ಕೆಳಗೆ ಬಂದಿರ್ತದೆ, ಅಲ್ಲೇ ಹೆಚ್ಚು ಕಡಿಮೆ ಒಂದೆಲ್ಲ